ಬಾಬಾರವರ ಮಕ್ಕಳಲ್ಲಿ ವಿಶೇಷತೆಗಳು ಹಾಸುಹೊಕ್ಕಾಗಿರಬೇಕು. ಹಾಸುಹೊಕ್ಕಾಗಿರಬೇಕು ಅಂದರೆ ವಿಶೇಷವಾಗಿ ತುಂಬಿಕೊಂಡಿರಬೇಕು. ಜನ್ಮತಃ ಎಲ್ಲರೂ ಕೂಡ ವಿಶೇಷ ವ್ಯಕ್ತಿಗಳೇ. ತಮ್ಮನ್ನು ತಾವು ವಿಶೇಷ ಅಂತ ಪರಿಗಣಿಸಲಿ ಅಥವಾ ಬಿಡಲಿ. ಆದರೆ ಬಾಬಾರವರ ಮಕ್ಕಳಾದ ಮೇಲೆ ಅನೇಕ ವಿಶೇಷತೆಗಳು ತಾನಾಗೇ ಮೈಗೂಡ್ತವೆ. ಇದಕ್ಕೆ ನಾವು ಮಾಡುವಂಥ ಪುರುಷಾರ್ಥ, ಜ್ಞಾನ ಯೋಗದಲ್ಲಿರ್ತಕ್ಕಂಥ ಆಸಕ್ತಿ, ಇವೆಲ್ಲವೂ ಕಾರಣ. ವಿಶೇಷತೆಗಳು ನಮ್ಮಲ್ಲಿ ಸಂಪನ್ನ ಆಗಿದೆಯೋ ಇಲ್ವೋ ಅನ್ನುವುದಕ್ಕೆ ಮಾಪನ ಏನು? ಹೆಂಗೆ ಗೊತ್ತಾಗುತ್ತೆ ನಮ್ಮಲ್ಲಿ ವಿಶೇಷತೆಗಳಿದೆ, ಇದು ಸಂಪನ್ನ ಆಗಿದೆ ಅಂತ? ಬಾಬಾರವರು ಹೇಳ್ತಾರೆ, ಒಂದು ಅಂತಹ ಗುಣ ಇದೆ. ಯಾವ ಗುಣವನ್ನು ನೀವು ಸಂಪೂರ್ಣವಾಗಿ ಧಾರಣೆ ಮಾಡಿದ್ದೆ ಆದಲ್ಲಿ ನಿಮ್ಮನ್ನು ವಿಶೇಷತಾ ಸಂಪನ್ನ ವ್ಯಕ್ತಿಗಳು ಅಂತ ಕರಿಬೋದು ಅಂತ. ಆ ಗುಣ ಯಾವುದು ಅಂದರೆ ಸಂತುಷ್ಟತೆ. ಸಂತುಷ್ಟತೆ ಅನ್ನುವುದು ಬಹಳ ಮಹೋನ್ನತವಾದಂತಹ ಮೌಲ್ಯ. ಈ ಮೌಲ್ಯವನ್ನು ಎಲ್ಲರೂ ನಂಬರ್ ವಾರ್ ನಾವು ಅನುಭವಿಸಿದ್ದೇವೆ ಮತ್ತು ಧಾರಣೆಯನ್ನು ಕೂಡ ಮಾಡಿದ್ದೇವೆ. ಆದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನಾನು ಸಂತುಷ್ಟನಾಗಿರಬಲ್ಲೆನೇ ಅನ್ನೋದು ಪ್ರಶ್ನೆ. ಅದಕ್ಕಾಗಿ ಸ್ವಲ್ಪ ಹೊತ್ತು ನಾವು ಈ ವಿಶೇಷವಾದ ಮೌಲ್ಯದ ಬಗ್ಗೆ ಚರ್ಚೆ ಮಾಡೋಣ. ಒಮ್ಮೆ ಒಬ್ಬರು ಸಹೋದರಿ ಜಾನಕಿ ದಾದಿಯವ್ರನ್ನ ಕೈ ಹಿಡ್ಕೊಂಡು ಸಂಜೆ ವಾಕ್ ಮಾಡಿಸ್ತಾಯಿದ್ರು ಲಂಡನ್ನಲ್ಲಿ. ದಾದಿಯವ್ರನ್ನ ಆ ಸಹೋದರಿ ಕೇಳಿದ್ರು, ನೀವು ಸದಾಕಾಲ ಹೇಗೆ ಸಂತುಷ್ಟರಾಗಿರ್ತೀರಿ? ಸದಾಕಾಲ ಹೇಗೆ ಒಂದೇ ಥರ ಇರುವಂಥ ವ್ಯಕ್ತಿತ್ವ ನಿಮ್ಮಲ್ಲಿದೆಯಲ್ಲ, ಇದು ಹೇಗೆ ಬಂತು? ನೀವೇ ರೂಢಿಸ್ಕೊಂಡ್ರೋ, ಬಾಬೋರೇ ನಿಮ್ಮಲ್ಲಿ ಕೊಟ್ಟರೋ, ಹೇಗಾಯಿತು ಇದು ಅಂತ ಆ ಸಹೋದರಿ ಕೇಳಿದ್ರು. ಯಾಕಂದರೆ ಆ ಸಹೋದರಿಗೆ ದಾದಿಯವರು ಸುಮಾರು 20 ವರ್ಷಗಳ ಮೇಲೆ ಪರಿಚಯ ಇದ್ದರು. ದಾದಿ ಹೇಳಿದ್ರು, ಬಾಬಾರವರು ನನಗೆ ಕಲ್ಪಕ್ಕೂ ಬೇಕಾದಂಥ ಎಲ್ಲ ಮೌಲ್ಯಗಳನ್ನು ತುಂಬಿದ್ದಾರೆ. ಈ ಕಲ್ಪದಲ್ಲಿ ಮಾತ್ರ, ಇವಾಗ ಮಾತ್ರ ಈ ಮೌಲ್ಯಗಳಿದೆ ಅಂತ ಏನೂ ಅಲ್ಲ. ಇವು ನನಗೆ ಸದಾಕಾಲ ಇರುವಂಥವು ಅಂತ ಹೇಳಿ ದಾದಿಯವರು ಒಂದು ದೃಷ್ಟಾಂತ ಹೇಳ್ತಾರೆ. ಒಮ್ಮೆ ದಾದಿಯವರು ಮಮ್ಮಾರವ್ರನ್ನ ಕೇಳಿದ್ರಂತೆ, ಮಮ್ಮ, ನೀವು ಸದಾಕಾಲ ಭಾಳ ಗಂಭೀರವಾಗಿರ್ತೀರಿ, ಆದರೆ ಅದರ ಜೊತೆಗೆ ಸದಾಕಾಲ ಹಸನ್ಮುಖಿಯಾಗೂ ಇರ್ತೀರಿ. ಈ ಹಸನ್ಮುಖತೆ ಭಾಳ ನಿಮ್ಮ ಮುಖದಲ್ಲಿ ದೊಡ್ಡ ಶೃಂಗಾರವಾಗಿ ಕಾಣುತ್ತೆ. ನನಗೆ ನಿಮ್ಮ ಥರ ಆಗಬೇಕು ಅಂತ ಭಾಳ ಆಸೆ ಅಂತ ದಾದಿಯವರು ಮಮ್ಮಾರವ್ರನ್ನ ಕೇಳಿದ್ರಂತೆ.
ಮಮ್ಮ ಅವರು ಹೇಳಿದ್ರಂತೆ, ಇದು ಯಾವ ದೊಡ್ಡ ವಿಶೇಷನೂ ಅಲ್ಲ, ಇದು ನಿನ್ನಲ್ಲೂ ಇರುವಂಥ ವಿಶೇಷತೆ. ನಿನ್ನಲ್ಲಿ ಬಹಳ ಪ್ರೀತಿ ಇದೆ, ಬಹಳ ಮಧುರತೆ ಇದೆ, ಇವೆಲ್ಲವೂ ನಿನ್ನಲ್ಲಿದೆ. ಆದರೆ ಈ ವಿಶೇಷತೆ ಸಂತುಷ್ಟತೆಯಾಗಿ ಯಾವಾಗ ಹೊರಗಡೆ ಕಾಣುತ್ತೆ ಅಂದರೆ, ಯಾವಾಗ ನಾವು ನಮ್ಮ ಭವಿಷ್ಯದ ದೈವಿ ಸ್ವರೂಪವನ್ನು ನೆನಪು ಮಾಡ್ಕೊಳ್ತೀವಿ. ಆ ದೈವಿ ಸ್ವರೂಪವನ್ನು ನೆನಪು ಮಾಡ್ಕೊಂಡು ಕೂಡಲೇ ನಮ್ಮಲ್ಲಿ ಮಧುರತೆ ಶುರುವಾಗುತ್ತೆ. ಮಧುರತೆಯಿಂದ ಹಸನ್ಮುಖತೆ ಬರುತ್ತೆ. ಹಸನ್ಮುಖತೆ ಸದಾಕಾಲ ಇರಲು ಸಾಧ್ಯ ಆಗುವುದು ಸಂತುಷ್ಟತೆಯಿಂದ. ಯಾಕೆಂದರೆ ಅಮ್ಮ ಅವರು ಹೇಳಿದರು, ಸಂತುಷ್ಟತೆಗೆ ಆಧಾರ ಏನು? ಸಂತುಷ್ಟತೆಗೆ ಆಧಾರ ಅಂದರೆ ಡ್ರಾಮಾದ ಜ್ಞಾನ. ಬರೀ ಜ್ಞಾನ ಅಷ್ಟೇ ಅಲ್ಲ, ಅದನ್ನು ಎಷ್ಟು ಚೆನ್ನಾಗಿ ನಾವು ಅನುಷ್ಠಾನ ಮಾಡ್ತೇವೆಯೋ ಅಷ್ಟು ಚೆನ್ನಾಗಿ ನಮ್ಮಲ್ಲಿ ಸಂತುಷ್ಟತೆ ಬರ್ತಾ ಹೋಗುತ್ತೆ ಅಂತ ಮಮ್ಮರವರು ಹೇಳಿದರು. ನಾವು ನಮ್ಮನ್ನು ನೋಡ್ಕೊಳ್ಬೇಕು. ಸದಾಕಾಲ ನಾವು ಸಂತುಷ್ಟವಾಗಿರ್ತೀವ ಅಥವಾ ಸ್ಥಿತಿಗಳು ಏರ್ಪೇರಾಗ್ತಾ ಇರ್ತಾವ ಏನು ಅಂತ. ಯಾಕಂದರೆ ಸಂತುಷ್ಟತೆಗೂ ನಮ್ಮ ಆರೋಗ್ಯಕ್ಕೂ, ಸ್ಥೂಲವಾದ ಆರೋಗ್ಯಕ್ಕೂ ಭಾಳ ಸಂಬಂಧ ಇದೆ. ಬಾಬಾರವ್ರನ್ನೇ ನೋಡಿ, ಮಮ್ಮ ಅವ್ರನ್ನೇ ನೋಡಿ ಅಥವಾ ದಾದಿಗಳನ್ನೇ ನೋಡಿ, ಯಾರನ್ನೇ ನೋಡಿ, ಸದಾಕಾಲ ಸಂತುಷ್ಟರಾಗಿದ್ದವರು ಆರೋಗ್ಯವಾಗಿರ್ತಾರೆ. ಕೆಲವರು ಕೇಳ್ತಾರೆ, ಸಂತುಷ್ಟತೆ ಇದ್ದಿದ್ದೇ ಆದರೆ ದಾದಿಗಳಿಗೆ ಅನಾರೋಗ್ಯ ಯಾಕೆ ಅಂತ ಕೇಳ್ತಾರೆ ಎಷ್ಟೋ ಜನ. ಇಷ್ಟೊಂದು ಪುರುಷಾರ್ಥ ಮಾಡುವಂಥವರು ಇಷ್ಟೊಂದು ತೊಂದರೆ ಯಾಕೆ ಅವ್ರಿಗೆ, ಶಾರೀರಿಕ ತೊಂದರೆ ಯಾಕೆ ಅಂತ ಹೇಳ್ತಾರೆ. ಕುಮಾರಣ್ಣ ಫ್ಯಾನ್ ಹಾಕಿ. ಈಗ ನಾವು ಸಾಮಾನ್ಯ ಜನರಿಗೆ ರಾಜಯೋಗ ಕೋರ್ಸಿಗೆ ಕರಿಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀವಿ ಅವ್ರಿಗೆ. ಏನಂದರೆ, ರಾಜಯೋಗದಿಂದ ಸಂಪೂರ್ಣ ಆರೋಗ್ಯ ದೊರಕುತ್ತೆ ಅಂತ. ರಾಜಯೋಗದಿಂದ ಸಂಪೂರ್ಣ ಆರೋಗ್ಯ ದೊರಕುತ್ತೆ 21 ಜನ್ಮಗಳವರೆಗೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಬಾಬಾರವ್ರು ಹೇಳಿದ್ದಾರೆ, 21 ಜನ್ಮಕ್ಕೆ ನಿಮಗೆ ಸಂಪೂರ್ಣ ಆರೋಗ್ಯ ದೊರಕುತ್ತೆ ಅಂತ. ಈಗ 20 ಜನ್ಮ ಓಕೆ, ಅಲ್ಲಿ ಎಲ್ಲ ರೀತಿಯ ಆರೋಗ್ಯ ಇದೆ. ಶಾರೀರಿಕ ಆರೋಗ್ಯ ಇದೆ, ಮಾನಸಿಕ ಆರೋಗ್ಯ ಇದೆ, ಸಾಮಾಜಿಕ ಆರೋಗ್ಯ ಇದೆ. ಆದರೆ 21ನೇ ಜನ್ಮಕ್ಕೆ ಬಂದರೆ ನಮ್ಮಲ್ಲಿ ಶಾರೀರಿಕ ಆರೋಗ್ಯ ಇದೆಯಾ, ಮಾನಸಿಕ ಆರೋಗ್ಯ ಇದೆಯಾ, ಸಾಮಾಜಿಕ ಆರೋಗ್ಯ ಇದೆಯಾ? ಇಲ್ಲದೆ ಹೋದರೆ ಬಾಬಾರವರು 21 ಜನ್ಮಕ್ಕೆ ಆರೋಗ್ಯ ಅಂತ ಯಾಕೆ ಹೇಳ್ತಿದ್ರು? ಇದರಲ್ಲಿ ನಾವು ಸ್ವಲ್ಪ ಜಾಗರೂಕರಾಗಿ ಈ ವಿಷಯವನ್ನು ಕೂಲಂಕುಷವಾಗಿ ತಿಳ್ಕೋಬೇಕು. ಶಾರೀರಿಕ ಆರೋಗ್ಯ ಅಂದರೆ ನಮಗೆಲ್ಲ ಗೊತ್ತಿದೆ, ಶರೀರದಲ್ಲಿ ರೋಗ ಇಲ್ಲದೆ ಇರುವಂತಹ ಸ್ಥಿತಿಗೆ ಸಂಪೂರ್ಣ ಆರೋಗ್ಯ ಶರೀರದಲ್ಲಿ ಅಂತ ಹೇಳ್ತಾರೆ. ಮಾನಸಿಕ ಆರೋಗ್ಯ ಅಂದರೆ ಮನಸ್ಸಿನಲ್ಲೂ ಕೂಡ ಯಾವುದೇ ಕ್ರೋಧ, ದ್ವೇಷ, ದುಃಖ ಇದ್ಯಾವುದು ಇಲ್ಲದೆ ಇರತಕ್ಕಂಥ ಸ್ಥಿತಿಗೆ ಮಾನಸಿಕ ಆರೋಗ್ಯ ಅಂತ ಹೇಳ್ತಾರೆ. ಸಾಮಾಜಿಕ ಆರೋಗ್ಯ ಅಂದರೆ ನಮ್ಮ ವ್ಯವಹಾರಗಳಲ್ಲಿ, ಕಾರ್ಯವ್ಯವಹಾರಗಳಲ್ಲಿ
ನಮ್ಮಲ್ಲಿ ಯಾವುದೇ ಏರುಪೇರು ಕಾಣದೇ ಇದ್ದರೆ ಆವಾಗ ನಾವು ಸಾಮಾಜಿಕ ಆರೋಗ್ಯ ಅಂತ ಹೇಳ್ತೀವಿ. ಈಗ ಬಾಬಾ ಅವರಾಗಲಿ, ಮಮ್ಮ ಅವರಾಗಲಿ, ದಾದಿಗಳಾಗಲಿ, ಈ ಮೂರು ಆರೋಗ್ಯ ಅವ್ರಿಗೆ ಇತ್ತ? ಬಾಬಾರವರು ಹೇಳ್ತಾರೆ ಶಾರೀರಿಕ ಆರೋಗ್ಯ ಇರಬೇಕು ಅಂತ. ಆದರೆ 63 ಜನ್ಮದ ಲೆಕ್ಕಾಚಾರ ಶರೀರದಲ್ಲಿ ಭೋಗಿಸಲೇಬೇಕು. ಆದರೆ ಶರೀರಕ್ಕೆ ರೋಗ ಬರುವುದು ಬೇರೆ, ಆದರೆ ಆತ್ಮ ನೋವನ್ನು ಅನುಭವಿಸೋದೇ ಬೇರೆ ಆಗುತ್ತೆ. ಎರಡಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯ ಜನರು ಶರೀರಕ್ಕೆ ರೋಗ ಬಂದಾಗ ಆತ್ಮದ ಮೂಲಕ ಅನುಭವಿಸ್ತಾರೆ, ಭೋಗಿಸ್ತಾರೆ ಅದನ್ನು. ಆದರೆ ಯಾರು ನಿಜವಾದ ಜ್ಞಾನಿಗಳಾಗಿರ್ತಾರೆ, ಯೋಗಿಗಳಾಗಿರ್ತಾರೆ, ಕರ್ಮ ಫಲಾನುಸಾರ ಯಾವುದೇ ರೋಗಗಳು ಶರೀರಕ್ಕೆ ಬಂದರೂ ಕೂಡ ಅದನ್ನು ಭೋಗಿಸಲಿಕ್ಕೆ ಬಿಡೋದಿಲ್ಲ. ಉದಾಹರಣೆಗೆ, ನನಗೆ ಕಾಲು ಮಂಡಿ ನೋವಾಗಿದೆ, ಡಾಕ್ಟ್ರು ಮಾತ್ರೆ ಕೊಡ್ತಾರೆ. ಮಾತ್ರೆ ಕೊಟ್ಟಾಗ ಮಂಡಿ ನೋವು ಹೊರಟೋಗುತ್ತೆ. ಮಂಡಿ ನೋವು ಹೆಂಗೋಯ್ತು? ಮಾತ್ರೆ ತಗೊಂಡೆ. ಮಾತ್ರೆ ತಗೊಂಡಾಗ ಏನಾಯಿತು? ಅಷ್ಟವರೆಗೂ ಅದಕ್ಕಿಂತ ಹಿಂದೆ ಏನಾಗ್ತಾಯಿತ್ತು? ನನಗೆ ನೋವಾಗ್ತಾಯಿತ್ತು. ಮಾತ್ರೆ ತಗೊಂಡಾಗ ನಿಂತೋಯ್ತು. ಹೆಂಗೆ ನಿಂತೋಯ್ತು ಅಂದರೆ, ನೋವಿನ ಸಂವೇದನೆಗಳು ನರಗಳ ಮೂಲಕ ಮೆದುಳಿಗೆ ಹೋಗಬೇಕು. ಆವಾಗಲೇ ನೋವು ಅಂತ ಆಗೋದದು. ನಾನು ಮಾತ್ರೆ ತಗೊಂಡಾಗ ಮಾತ್ರೆ ಏನು ಮಾಡುತ್ತೆ ಅಂದರೆ, ಆ ಮಂಡಿಯ ಸುತ್ತಮುತ್ತ ಇರತಕ್ಕಂಥ ನರಗಳಿಗೆ ಸಂವೇದನೆಗಳು ಮೆದುಳಿನ ತನಕ ಹೋಗದೇ ಇರುವ ಹಾಗೆ ತಡೆಯುತ್ತೆ. ಅದಕ್ಕೆ ನೋವಾಗಲ್ಲ ನಮಗೆ. ಆದರೆ ಎಷ್ಟೊತ್ತು? ಮಾತ್ರೆ ಎಫೆಕ್ಟ್ ಇರೋಷ್ಟು ಹೊತ್ತು ಮಾತ್ರ. ಶರೀರದ ರೋಗ ಬಂದವರಿಗೆ ಅಥವಾ ದೊಡ್ಡ ಚಿಕಿತ್ಸೆಯನ್ನು ಅನುಭವಿಸಿದವ್ರಿಗೆ, ಆಸ್ಪತ್ರೆಯಲ್ಲಿ ತುಂಬ ದಿವಸ ಇದ್ದಂಥವ್ರಿಗೆ, ಆಪರೇಷನ್ ಆದವ್ರಿಗೆ, ಅವರು ತಮ್ಮನ್ನು ತಾವು ದೇಹದಿಂದ ಬೇರೆ ಅಂತ ತಿಳ್ಕೊಂಡಾಗ, ನನ್ನ ದೇಹಕ್ಕೆ ಮಾತ್ರ ರೋಗ ಬಂದಿರೋದು, ನನಗೆ ಬಂದಿಲ್ಲ ಅಂತ ಯಾರು ಆ ರೀತಿ ತಮ್ಮನ್ನು ಪರಿವರ್ತನೆ ಮಾಡಿಕೊಂಡು ನೋವನ್ನು ಬರದ ಹಾಗೆ ಇರ್ತಾರೆ, ಅವರು ರೋಗಿಗಳಲ್ವಲ್ಲ, ಅವರು ಅನುಭವಿಸ್ತಾ ಇಲ್ವಲ್ಲ. ಅದಕ್ಕೇ ಈ ಗುಲ್ಜಾರ್ ದಾದಿ ಆಗಲಿ, ಜಾನಕಿ ದಾದಿ ಆಗಲಿ, ಪ್ರಕಾಶ್ ಮಣಿ ದಾದಿ ಆಗಲಿ, ಅಥವಾ ಯಾವುದೇ ದಾದಿಗಳಾಗಲಿ, ಬಾಬಾವರಾಗಲಿ, ಮಮ್ಮವರಾಗಲಿ, ಏನೇ ಆಪರೇಷನ್ ಆಗಿದ್ದರೂ ಏನೇ ಆದರೂ ಚೆನ್ನಾಗೇ ಇರ್ತಾರೆ, ನಗ್ತಾನೆ ಇರ್ತಾರೆ. ಅವ್ರ ಮುಖದಲ್ಲಿ ಏನು ನೋವಿನ ಛಾಯೆ ಏನಿರೋಲ್ಲ. ಮಮ್ಮಾರವರು ಶರೀರ ಬಿಡೋಕ್ಕೆ 4 ತಿಂಗಳು ಮೊದಲು ದೊಡ್ಡ ಆಪ್ರೇಷನ್ ಆಗಿತ್ತು ಅವ್ರಿಗೆ ಆಪ್ರೇಷನ್ ಆಗಿದೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿದ್ರು ಅವ್ರ ಮುಖದಲ್ಲಿ. ಗುಲ್ಜಾರ್ ದಾದಿನೇ ತಗೊಳ್ಳಿ, ಬಾಬಾರವ್ರನ್ನೇ ತಗೊಳ್ಳಿ, ಎಲ್ಲರಿಗೂ ಆಪ್ರೇಷನ್ ಆಗಿತ್ತು. ಆದರೆ ಅವ್ರಿಗೆ ಶಾರೀರಿಕವಾಗಿ ಆಗ್ತಾ ಇರ್ತಕ್ಕಂಥ ನೋವು ಮುಖದಲ್ಲಿ ಮರೆ ಮಾಚೋದಲ್ಲ ಅದು, ಅಥವಾ ನೋವು ಆಗ್ತಾಯಿದ್ರು ನೋವು ಆಗ್ತಾ ಇಲ್ವೇನೋ ಅನ್ನೋ ಹಾಗೆ ತೋರ್ಪಡಿಕೆ ಅಲ್ಲ ಅದು. ನೋವು ಆಗ್ತಾ ಇಲ್ಲ ಅವ್ರಿಗೆ, ನೋವು ಅನುಭವಿಸ್ತಾ ಇಲ್ಲ ಅವರು. ಇದು ಬಾಬಾರವರು ಅವರಿಗೆ ಕೊಟ್ಟಂಥ ವಿಶೇಷ ಕೊಡುಗೆ ಏನಲ್ಲ ಅದು. ಇದು ವಿಶೇಷ ಮಗು, ವಿಶೇಷ ಸೇವೆ ಮಾಡಬೇಕು, ಇವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಾಬಾರವ್ರು ಏನು ಕೊಡಲ್ಲ. ಅದಕ್ಕೆ ಅವರು ಮಾಡಿದಂಥ ಪುರುಷಾರ್ಥದಿಂದ ಆ ಸ್ಥಿತಿ ಅವರಿಗೆ ಬಂದಿರುವಂಥದ್ದು. ಆ ಸ್ಥಿತಿ ಹೆಂಗೆ ಬಂತು ಅಂದರೆ, ಸಂತುಷ್ಟತೆಯನ್ನು ಜೀವನದಲ್ಲಿ ಧಾರಣೆ ಮಾಡಿರೋದ್ರಿಂದ. ಈಗ ನನಗೆ ಮಂಡಿ ನೋವು ಬಂದರೆ ಅಸಂತುಷ್ಟ ಆಗ್ತೀನಿ.
ಏನೋ ಕಳ್ಕೊಂಡಾಗಿರುತ್ತೆ ನನಗೆ, ಪದೇ ಪದೇ ನೋವು ಬಾಧಿಸ್ತಾ ಇರುತ್ತೆ. ಆದರೆ ಯಾರು ನಿಜವಾದ ಯೋಗಿಗಳೋ ಅವ್ರಿಗೆ ಮಂಡಿ ನೋವು ಬಂದ್ರೂ ಬಂದಿಲ್ಲದೆ ಇರೋ ಥರ ಇರ್ತಾರೆ. ಬಂದಿದೆ, ಮಂಡಿ ನೋವಿದೆ, ರೋಗ ಇದೆ, ಆಪ್ರೇಷನ್ ಆಗಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಅವರು ಅನುಭವಿಸ್ತಾ ಇಲ್ಲ. ಶರೀರ ತನ್ನ ಲೆಕ್ಕಾಚಾರವನ್ನು ಮುಗಿಸ್ತಾ ಇದೆ. ಎಷ್ಟು ವ್ಯತ್ಯಾಸ ಇದೆ ಅದರಲ್ಲಿ. ಆದ್ದರಿಂದ ಶಾರೀರಿಕ ಆರೋಗ್ಯ 21 ಜನ್ಮಕ್ಕೆ ಸರಿಗಿದೆ. ಅದು ನಾನು ಬೀಕೆ ಆಗಿದ್ದರೂ, ಇಷ್ಟು ವರ್ಷ ಯೋಗ ಮಾಡ್ತಾಯಿದ್ರೂ ನನಗೆ ಈ ಬಾಧೆ ಬಿಟ್ಟಿಲ್ಲ, ನನಗೆ ಶಾರೀರಿಕವಾಗಿ ಹೀಗಾಗ್ತಾ ಇದೆ ಅಂದರೆ ನಾನು ಸಂತುಷ್ಟ ಆಗಿಲ್ಲ ಅಂತ ಅರ್ಥ. ನನಗೆ ಯೋಗದ ಶಕ್ತಿ ಇನ್ನೂ ಕೊರತೆ ಇದೆ ಅಂತ ಅರ್ಥ ಆಗುತ್ತೆ. ಬಾಪ್ ಸಮಾನ ಆಗಿಲ್ಲ ನಾನು ಇನ್ನೂ. ಅಷ್ಟರ ಮಟ್ಟಿಗೆ ನಾನೇ ಬೇರೆ, ಶರೀರನೇ ಬೇರೆ ಅನ್ನುವಂಥ ಅನುಭವ, ಶರೀರದ ಆರೋಗ್ಯ ಹೆಚ್ಚು ಕಡಿಮೆ ಆದಾಗಲೂ ಅನುಭವ ಮಾಡಬೇಕಲ್ಲ, ಅದಾಗ್ತಾ ಇಲ್ಲ ನನ್ನ ಕೈಲಿ. ವ್ಯತ್ಯಾಸ ಇರೋದು ಇಲ್ಲಿ. ಆದ್ದರಿಂದ ಶಾರೀರಿಕ ಆರೋಗ್ಯ 21 ಜನ್ಮವರೆಗೆ ಬಾಬರು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಆರೋಗ್ಯದ ಅನುಭವ ಮಾಡೋದು ಆತ್ಮ ಮಾಡೋದು, ಶರೀರದ ಮೂಲಕ ಅನುಭವ ಮಾಡೋದಷ್ಟೇ. ಇನ್ನು ಮಾನಸಿಕ ಆರೋಗ್ಯ ತಗೊಳ್ಳಿ. 20 ಜನ್ಮ ಓಕೆ, ನೋ ಪ್ರಾಬ್ಲಮ್. ಆದರೆ 21ನೇ ಜನ್ಮ ಇದೆಯಲ್ಲ, 21ನೇ ಜನ್ಮದಲ್ಲಿ ಮಾನಸಿಕ ಆರೋಗ್ಯದ ಜೊತೆಯಲ್ಲಿ ಭಾವನಾತ್ಮಕ ಆರೋಗ್ಯನೂ ಸೇರಿಕೊಳ್ಳುತ್ತಲ್ಲ. ಮನಸ್ಸು ಸರಿಗಿಲ್ಲ ಅಂದರೆ ಏನರ್ಥ? ಮನಸ್ಸು ಸರಿಗಿಲ್ಲ ಅಂದರೆ ಏನರ್ಥ? ಮನಸ್ಸು ಸರಿಗಿಲ್ಲ ಅಂದರೆ ಏನರ್ಥ ಅಂದರೆ ನನಗೆ ಮನಸ್ಸಿನಲ್ಲಿ ವಿರೋಧವಾದ ಭಾವನೆಗಳು ಬರ್ತಾ ಇವೆ ಅಂತ ಅರ್ಥ. ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಈರ್ಷ್ಯೆ ಇರ್ಬೋದು, ಅಥವಾ ಕಂಪ್ಯಾರಿಸನ್ ಇರ್ಬೋದು. ಹೀಗೆ ನಕಾರಾತ್ಮಕವಾದಂಥ ಮೌಲ್ಯಗಳು, ನಕಾರಾತ್ಮಕವಾದಂಥ ಭಾವನೆಗಳು, ಇವುಗಳು ಬಂದಾಗ ಬಿಕೆ ಆಗಲಿ, ನಾನು ಬಿಕೆ ಆಗಿರಲಿ, ರೋಗಿಗಳೇ ಅವರು, ಮಾನಸಿಕ ರೋಗಿಗಳು. ಆದರೆ ಬಾಬಾ ಅವರ ಮನೆಯಲ್ಲಿ ಇರುವಂತಹವರು ಮಾನಸಿಕವಾಗಿ ತೊಂದರೆ ಆದರೂ ಕೂಡ ಹೇಗಿರಬೇಕು? ಹೇಗೆ ಯಾವ ಮನೆಯಲ್ಲಿ ಜ್ಞಾನ ಇಲ್ವೋ, ಯೋಗ ಇಲ್ವೋ, ಜಗಳಾಡ್ತಾರೆ, ಕೂಗಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ಬಾಬಾವ್ರ ಮನೇಲಿ ಇವೆಲ್ಲ ನಡೆಯಲ್ವಲ್ಲ. ಯಾರು ನಿಜವಾಗಿ ಯೋಗಿಗಳಾಗಿದ್ದಾರೆ ಅಂತ ಅಂದ್ಕೊಂಡವರು ಜಗಳಾಡಲ್ವಲ್ಲ, ಆಡಬಾರ್ದಲ್ಲ ಜಗಳ, ಕೋಪ ಮಾಡ್ಕೋಬಾರ್ದಲ್ಲ. ಕೋಪ ಮಾಡಿಕೊಂಡು ತಕ್ಷಣ ಸರಿ ಹೋಗ್ಬಿಡ್ಬೇಕಲ್ಲ ತಿಳ್ಕೊಂಡು. ಯಾಕೆಂದರೆ ಎಲ್ಲ ಕಲಿಕೆಯ ಹಂತದಲ್ಲಿ ಇರುವಂಥವ್ರು. ಆದರೆ ಬಾಬಾವ್ರ ಮನೆಯಲ್ಲಿ ಆದಿಯಿಂದ ಇದ್ದಂಥವ್ರು ಹೇಗಿದ್ದರು? ನೀವು ಹಳಬರ ಕಥೆಗಳು ಕೇಳಿ ಹೇಳ್ತಾರೆ. ಆವಾಗಿನ ಮನಸ್ತಾಪಗಳು ಇರಲಿಲ್ವಾ? ಆವಾಗಿನ ವಿರೋಧಗಳು ಇರಲಿಲ್ವಾ? ಆವಾಗಿನ ದ್ವೇಷ ಮಾಡೋರು ಇರಲಿಲ್ವಾ? ಈಗಿರುವ ಹಾಗೆ ಆವಾಗಲೂ ಇದ್ದರು. ಆದರೆ ಅದನ್ನು ಸ್ವೀಕರಿಸುವ ಬಗೆ ಹೇಗಿತ್ತು, ಅದನ್ನು, ಅದು ಮುಖ್ಯ. ಆದ್ದರಿಂದ ಮಾನಸಿಕವಾಗಿಯೂ ನಾನು ಆರೋಗ್ಯವಾಗಿರಬೇಕು ಅಂದರೆ ನನ್ನಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು. ಏನು ಬದಲಾವಣೆ ಮಾಡ್ಕೋಬೇಕು? ಸಂತುಷ್ಟತೆ ತರಬೇಕು. ಸಂತುಷ್ಟತೆ ಇದ್ದವರಿಗೆ ಕೋಪ ಎಲ್ಲಿ ಬರ್ತದೆ? ಬಿಡಿ ಹೋಗಲಿ ಡ್ರಾಮಾ ಅಂದ್ಬಿಡ್ತೀವಿ ನಾವು. ಯಾರಿಗೆ ಡ್ರಾಮಾದಲ್ಲಿ ಅಷ್ಟೊಂದು ಪಕ್ಕ ಆಗಿದೀವಿ, ಬರೀ ಬಾಯಿ ಮಾತಿಗೆ ಹೇಳೋದಲ್ಲ, ನಾನು ಅಂದ್ಕೊಂಡಿದ್ದಾಗಲಿಲ್ಲ, ಎಷ್ಟೇ ಔಷಧಿ ತೊಗೊಂಡ್ರು ರೋಗ ಹೋಗಲಿಲ್ಲ, ಹೋಗಲಿ ಬಿಡಿ ಡ್ರಾಮಾ, ಹಂಗಲ್ಲ ಡ್ರಾಮಾ. ಜ್ಞಾನ ನಿಜವಾಗಿಯೂ ಡ್ರಾಮಾದ ಒಂದು ಫಲವನ್ನು, ಪ್ರತಿಕ್ಷಣವನ್ನು ಅನುಭವಿಸ್ಬೇಕಲ್ಲ, ಅದು ಮಾನಸಿಕವಾದಂಥ ಆರೋಗ್ಯ.
ಇನ್ನು ಸಾಮಾಜಿಕ ಆರೋಗ್ಯನೇ ತಗೊಳ್ಳಿ. ಸಾಮಾಜಿಕ ಆರೋಗ್ಯದಲ್ಲಿ ಅಜ್ಞಾನಿಗಳು ಹೇಗೆ ನೋಡ್ಕೊಳ್ತಾರೆ? ನಾವು ಹೇಗಿರ್ತೀವಿ ಆಶ್ರಮದಲ್ಲಿ ಆಗಲಿ ಮನೆಯಲ್ಲಾಗಲಿ ಜ್ಞಾನ ಪಡ್ಕೊಂಡವರು? ನಮ್ಮ ವ್ಯವಹಾರಕ್ಕೂ ಅವ್ರ ವ್ಯವಹಾರಕ್ಕೂ ಏನು ವ್ಯತ್ಯಾಸ ಇದೆ? ಅಲ್ಲಿ ಪ್ರತಿ ಕ್ಷಣದಲ್ಲಿ ಮೋಸ ಇದೆ, ಪ್ರತಿ ಕ್ಷಣದಲ್ಲಿ ಜಗಳ ಇದೆ. ಇಲ್ಲೇನಿಲ್ವಲ್ಲ. ಸಾಮಾಜಿಕವಾಗಿ ಆರೋಗ್ಯವಾಗಿದ್ದೀವಲ್ಲ ನಾವು. ನಾವೇ ಅಜ್ಞಾನಿಗಳ ಜೊತೆ ವ್ಯವಹಾರ ಮಾಡುವಾಗ ಹೇಗಿರ್ತೀವಿ? ಡಿಫ್ರೆಂಟ್ ಆಗಿರ್ತೀವಲ್ಲ, ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿರ್ತೀವಲ್ವ ನಾವು. ಸೊ ಹಾಗಾಗಿ ಬಾಬಾರವರು ಹೇಳೋದು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಬೇಕು. ಇದು 21ನೇ ಜನ್ಮಕ್ಕೂ ಕೂಡ ಲಾಗೂ ಆಗುತ್ತೆ. ಹೊರಗಡೆ ವ್ಯಕ್ತಿಗಳಿಗೂ ನಮಗೂ ತುಂಬ ವ್ಯತ್ಯಾಸ ಇರಬೇಕು. ಸ್ಪಷ್ಟವಾದ ಗೆರೆ ಕಾಣೋ ಥರ ಇರಬೇಕು ನಮಗೆ. ಹೊರಗಡೆ ವ್ಯಕ್ತಿಗಳು ಬೇರೆ ಥರ ಇರ್ತಾರೆ. ಒಬ್ಬ ವ್ಯಕ್ತಿ ಇದ್ದ, ಅವನ ಹತ್ರ ಒಂದು ಹಸು ಇತ್ತು. ಅವನು ಪ್ರತಿನಿತ್ಯ ಹಾಲು ಕರೆದು ಮಾರಾಟ ಮಾಡ್ತಿದ್ದ. ಊರಲ್ಲಿ ಹಾಲು ಕರೆಯೋದು, ಮಾರಾಟ ಮಾಡೋದು. ಅವನ ಮನೆಗೆ ಹೊಸದಾಗಿ ಇನ್ನೊಬ್ಬ ವ್ಯಕ್ತಿ, ಅವನ ಮನೆ ಪಕ್ಕದ ಮನೆಗೆ ಒಬ್ಬ ಬಾಡಿಗೆ ಅವನು ಬಂದ. ಅವನ ಹತ್ರ ಒಂದು ಎಮ್ಮೆ ಇತ್ತು. ಅವನು ಹಾಲು ಕರೆದು ಮಾರಾಟ ಮಾಡ್ತಿದ್ದ. ಇವನು ಹಸು ಹಾಲು ಮಾರಾಟ ಮಾಡೋನು ಏನು ನೋಡ್ದ ಅಂದರೆ, ಹಸುಗಿಂತ ಎಮ್ಮೆ ಹಾಲು ಜಾಸ್ತಿ ಕೊಡ್ತಾಯಿತ್ತು. ಇವನಿಗೆ ಒಳಗಡೆಯಿಂದ ಶುರುವಾಯಿತು, ನಾನು ಹಸಿ ಹುಲ್ಲು ಹಾಕ್ತೀನಿ, ಹಿಂಡಿ ಹಾಕ್ತೀನಿ, ಬೂಸ ಹಾಕ್ತೀನಿ, ಅದಕ್ಕೆ ಏನೇನು ಬೇಕೋ ಔಷಧಿಗಳು ಎಲ್ಲ ಕೊಡಿಸ್ತೀನಿ. ಆದರೆ ನನ್ನ ಹಸು ಎಮ್ಮೆಗಿಂತ ಕಡಿಮೆ ಕೊಡ್ತಾ ಇದೆಯಲ್ಲ, ಯಾಕೆ ಅಂತ. ಇವನು ಜಾಸ್ತಿ ಹುಲ್ಲು ಹಿಂಡಿ ಎಲ್ಲ ಕೊಡೋಕ್ಕೆ ಶುರು ಮಾಡ್ದ ಹಸುಗೆ. ಏನೇ ಮಾಡಿದ್ರೂ ಎಮ್ಮೆಗಿಂತ ಹಸು ಹಾಲು ಕೊಡೋದು ಕಡಿಮೆನೇ ಆಗೋಯ್ತು. ಸರಿ, ಅವನು ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ದ. ಭಗವಂತ, ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಹಸು ಜಾಸ್ತಿ ಹಾಲು ಕೊಡ್ತಾ ಇಲ್ಲ. ಪಕ್ಕದ ಮನೆ ಒಂದು ಎಮ್ಮೆ ತುಂಬ ಹಾಲು ಕೊಡುತ್ತೆ. ಎಷ್ಟು ಹಾಲು ಕೊಡುತ್ತೆ ಅಂದರೆ ನನಗೆ ಭಾಳ ಬೇಸರ ಆಗ್ತಾಯಿದೆ ದಿವಸ. ನನಗೋಸ್ಕರ ನೀನೊಂದು ಕೆಲಸ ಮಾಡಬೇಕು. ಇದನ್ನು ವರ ಅಂತಲೇ ಕೇಳ್ತೀನಿ ನನ್ನ ಹತ್ರ. ಆ ಎಮ್ಮೆನ ಸಾಯಿಸ್ಬಿಡು ನೀನು ಅಂತ ದೇವರನ್ನು ಕೇಳ್ಕೊಂಡ. ಸ್ವಲ್ಪ ದಿವಸ ಆಯಿತು, ಹಸುನೇ ಸತ್ತೋಯ್ತು. ಸರಿ, ಇವನೇನು ದೇವ್ರಿಗೆ ಏನು ಹೇಳ್ದ ಅಂದರೆ, ಅಲ್ಲ ಭಗವಂತ, ನಿನಗೆ ಹಸುಗೂ ಎಮ್ಮೆಗೂ ವ್ಯತ್ಯಾಸನೇ ಗೊತ್ತಿಲ್ವ? ಹಾಗಾದರೆ ಯಾವ ಸಣ್ಣ ಮಗು ಕೇಳಿದ್ರೆ ಹೇಳುತ್ತೆ ಹಸು ಆದರೆ ಏನು, ಎಮ್ಮೆ ಆದರೆ ಏನು ಅಂತ. ನಿನಗೆ ಹಸುಗೂ ಎಮ್ಮೆಗೂ ವ್ಯತ್ಯಾಸ ಗೊತ್ತಾಗಲಿಲ್ವಾ? ನಾನು ಹೇಳಿದ್ದು ಎಮ್ಮೆ ಸತ್ತೋಗಲಿ ಅಂತ, ನೀನು ಮಾಡಿದ್ದು ಹಸು ಸಾಯಿಸಿದ್ಯಾ? ಇದೆಂಥ ನ್ಯಾಯ ನಿಂದು ಅಂತ ಕೇಳ್ದ. ನಾವು ಎಷ್ಟೋ ಸರಿ ಹಾಗೆ ಮಾತಾಡೋದು ಬಾಬಾರವ್ರ ಹತ್ರ. ಬಾಬಾ ಏನು ಮಾಡ್ಬಿಟ್ಟಪ್ಪ, ಅನ್ಯಾಯ ಮಾಡ್ಬಿಟ್ಟಲ್ಲ ಬಾಬಾ ನಮಗೆ ಅಂತಲೇ ಬಾಬಾರವ್ರಿಗೆ ಹೇಳ್ತೀವಿ ನಾವು ಎಷ್ಟೋ ಬಾರಿ. ಇದು ನಮ್ಮ ಸಾಮಾನ್ಯ ಪ್ರಜ್ಞೆ ಹೀಗೆ ನಡೀತದೆ. ಆದ್ದರಿಂದ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಡ್ರಾಮಾದ ಜ್ಞಾನವೂ ಬೇಕು, ಡ್ರಾಮಾದಲ್ಲಿ ಚೆನ್ನಾಗಿ ಅನುಭವವೂ ಆಗಬೇಕು, ಮತ್ತು ಅದನ್ನು ಪ್ರತಿ ಹಂತದಲ್ಲೂ ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾಗಿ ಇದರಲ್ಲಿ ನಾವು ವಿಶೇಷವಾಗಿ ನಮ್ಮ ಪೂರ್ವಜರನ್ನು, ನಮ್ಮ ಹಿರಿಯರನ್ನು, ಒಳ್ಳೆಯ ಪುರುಷಾರ್ಥಿಗಳನ್ನು ಹೇಗೆ ಅವರು ಯಾವುದಾದ್ರು ಸಮಸ್ಯೆ ಬಂದಾಗ ಹೇಗೆ ಪರಿಹರಿಸ್ತಾರೆ ಅವರು, ಆವಾಗ ಅವರ ಮುಖಚರ್ಯೆ ಹೇಗಿರುತ್ತೆ, ಅವರ ಒಂದು ಮನಸ್ಥಿತಿ ಹೇಗಿರುತ್ತೆ, ಅವರು ವ್ಯವಹಾರ ಮಾಡುವಂಥ ಬಗೆ ಹೇಗಿರುತ್ತೆ, ನನಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ ನಾನು ವಾಚ್ ಮಾಡಬೇಕು. ಹೀಗೆ ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ 2 ರೀತಿ ಇದೆ. ಒಂದು ಏನಂದರೆ, ನಾನು ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳುವಾಗ ಇಡೀ ದಿವಸ ಇಷ್ಟೊಂದು ಜನರ ಜೊತೆ ನಾನು ಮಾತಾಡಿದ್ದೀನಿ, ವ್ಯವಹಾರ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಲ್ವ, ನಾನು ಪ್ರತಿ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿರ್ತೀನಿ. ಪ್ರತಿಯೊಂದು ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್ ಇರುತ್ತೆ. ಸೊ ಕ್ರಿಯೆ ಆ ಕಡೆಯಿಂದ ಬಂದಿರ್ಬೋದು, ಈ ಕಡೆಯಿಂದ ಬಂದಿರ್ಬೋದು, ಎಲ್ಲದಕ್ಕೂ ಪ್ರತಿಕ್ರಿಯೆ ಇದ್ದೇ ಇರುತ್ತೆ.
ನಾನು ಪ್ರತಿಕ್ರಿಯೆ ಕೊಡುವಾಗ ಮಾತಿನಿಂದ ಕೊಟ್ಟಿರ್ಬೋದು ಅಥವಾ ಮನಸ್ಸಿನಲ್ಲಿ ಕೊಟ್ಟಿರ್ಬೋದು. ಇದನ್ನೇನಾದರೂ ಬೇರೆ ಥರ ಮಾಡ್ಬೋದಿತ್ತ ನಾನು? ಆಗೋಗ್ಬಿಟ್ಟಿದೆ, ಘಟನೆ ಆಗೋಗಿದೆ, ಎಷ್ಟೋ ಗಂಟೆಗಳು ಕಳೆದೋಗ್ಬಿಟ್ಟಿವೆ. ಆದರೆ ನಾನು ಸಂತುಷ್ಟನಾಗಿರಬೇಕು ಅಂತ ಬಯಸುವುದಾದರೆ, ನಾನು ಡ್ರಾಮಾದ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ತರಬೇಕು ಅನ್ನೋ ಇಷ್ಟ ಇದ್ದವನಾದರೆ ನಾನು ನನ್ನಲ್ಲಿ ಬದಲಾವಣೆಗಳು ತರಬೇಕು. ಬದಲಾವಣೆ ತರೋದು ಹೆಂಗೆ? ಬದಲಾವಣೆ ಮಾಡ್ಕೊಳ್ಳೋದ್ರಿಂದ. ಬದಲಾವಣೆ ಮಾಡ್ಕೊಳ್ಳೋದು ಯಾವಾಗ? ತಪ್ಪು ಮಾಡಿದಾಗ. ಮಾಡಿರುವಂತಹ ತಪ್ಪು ಪದೇ ಪದೇ ಮಾಡ್ತಾಯಿದ್ದೀವಿ, ಅದೇ ಥರ ಪ್ರತಿಕ್ರಿಯೆ ಮಾಡ್ತಾಯಿದ್ದೀವಿ, ಅದೇ ಥರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ. ನಮ್ಮಲ್ಲೇನು ಚೇಂಜ್ ಆಗಿಲ್ಲ ಅಂದರೆ ಏನರ್ಥ? ಅಂದರೆ ಹೊರನೋಟಕ್ಕೆ ನಾನು ಎಲ್ಲ ಚೆನ್ನಾಗಿದ್ದೀನಿ, ಒಳಗಡೆ ಇಲ್ಲ, ಒಳಗಡೆ ಸಾಲದು. ಆದ್ದರಿಂದ ಮೊದಲನೇದಾಗಿ ನನ್ನ ಪ್ರತಿಕ್ರಿಯೆಗಳು ಇನ್ನೂ ಚೆನ್ನಾಗಿರ್ಬೋದಿತ್ತಾ ಅನ್ನೋದ್ರ ಬಗ್ಗೆ ನಾನು ಆಲೋಚನೆ ಮಾಡಬೇಕು. ಇದು ಒಂದು ಬಗೆ. ಎರಡನೇ ಬಗ್ಗೆ ಅಂದರೆ, ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ ನಾನು ಪ್ರತಿನಿತ್ಯ ರಾತ್ರಿ ಬಾಬಾರವರಿಗೆ ಕನಿಷ್ಠ ಪಕ್ಷ ಒಂದು 10 ಬಾರಿ ಆದರೂ ಕೂಡ ಧನ್ಯವಾದಗಳನ್ನು ಹೇಳಬೇಕು, ಕಾರಣ ಸಹಿತವಾಗಿ. ಬಾಬಾ, ಇಂಥದಕ್ಕಾಗಿ ನಿನಗೆ ಧನ್ಯವಾದಗಳು, ಇಂಥದಕ್ಕಾಗಿ ಧನ್ಯವಾದಗಳು. ಏಕೆಂದರೆ ಇಡೀ ದಿವಸ ಬಾಬಾರವರು ನಮಗೆ ಸಹಾಯ ಮಾಡಿರ್ತಾರೆ. ನಾನು ಅಬ್ಸರ್ವ್ ಮಾಡಿದರೆ ಬಾಬಾರವರ ಸ್ನೇಹದ ಹಸ್ತ, ಸಹಯೋಗದ ಹಸ್ತ ಸದಾಕಾಲ ನಮ್ಮ ಜೊತೆಗೆ ಇರುತ್ತೆ. ನಾನು ಅದನ್ನು ಅಬ್ಸರ್ವ್ ಮಾಡಿದರೆ ಖಂಡಿತವಾಗಿ ನಂಗೆ ಗೊತ್ತಾಗುತ್ತೆ, ಇದು ನಂದಲ್ಲ, ಇದು ಬಾಬೋರ್ದು ಅಂತ ನನಗೆ ಗೊತ್ತಿರುತ್ತೆ. ಆದ್ದರಿಂದ ಈ ಥ್ಯಾಂಕ್ಸ್ ಹೇಳೋದು, ಇದು ಮೈಗೂಡಿಸ್ಕೋಬೇಕು. ಜಯಂತಿ ಬೇನ್ ಇದ್ದಾರಲ್ಲ, ಲಂಡನ್ನವರ ಜಯಂತಿ ಬೇನ್, ಅವರಿಗೆ ದಾದಿಯವರು ಒಂದು ಸರಿ ಹೇಳಿದ್ರಂತೆ, ನೀನು ಪ್ರತಿನಿತ್ಯ ರಾತ್ರಿ ಮಲಗುವಾಗ 10 ಸಾರಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಾಬವ್ರಿಗೆ ಬರೆದುಬಿಟ್ಟು ಮಲ್ಕೋ ಅಂತ. ಸರಿ, ಇವರು 9 ತಿಂಗಳು ಅದನ್ನು ಪಾಲನೆ ಮಾಡಿದ್ರು. 9 ತಿಂಗಳು ಪಾಲನೆ ಮಾಡಿ ಅವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಜೊತೆಗೆ ಬದಲಾವಣೆಗಳೂ ಆಯಿತು. ಅವರು ಇನ್ನೊಬ್ಬ ಸಿಸ್ಟ್ರಿಗೆ ಹೇಳಿದ್ರಂತೆ, ನೋಡು, ನಾನು 9 ತಿಂಗಳಿಂದ ಇದು ಅಭ್ಯಾಸ ಮಾಡ್ತಾಯಿದ್ದೀನಿ, ಬಾಬರವರಿಗೆ ಥ್ಯಾಂಕ್ಸ್ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ. ಆ ಸಹೋದರಿ ಹೇಳಿದ್ರಂತೆ, ನಾನು 2 ವರ್ಷದಿಂದ ಮಾಡ್ತಾಯಿದ್ದೀನಿ ಇದನ್ನು. ನನ್ನಲ್ಲಿ ಆಗಿರುವಂಥ ಬದಲಾವಣೆಗಳು ಭಾಳ ಆಶ್ಚರ್ಯ ಕೊಡುವಂಥ ಬದಲಾವಣೆಗಳಾಗಿವೆ ನನ್ನಲ್ಲಿ. ಮೂಲಭೂತವಾಗಿ ನಾನು ಭಾಳಷ್ಟು ಬದಲಾವಣೆ ಆಗಿದ್ದೀನಿ, ಬಾಬರವರಿಗೆ ಥ್ಯಾಂಕ್ಸ್ ಹೇಳಿ ಅಂತ ಆ ಸಹೋದರಿ ಹೇಳಿದ್ರಂತೆ. ಆದ್ದರಿಂದ ಇವೆಲ್ಲ ನಮಗೆ ಫಲ ಕೊಡುವಂತಹ ಬದಲಾವಣೆಗಳು ಮಾಡುವಂಥ ಪ್ರಕ್ರಿಯೆ. ಇವುಗಳ ಬಗ್ಗೆ ನಾವು ಗಮನ ಕೊಡಬೇಕು. ಓಂ ಶಾಂತಿ.